ನಾನು ಪ್ರೌಢದೇವರಾಯ, ನನ್ನನ್ನು ಎರಡನೇ ದೇವರಾಯ ಅಂತಲೂ ಕರೆಯುತ್ತಾರೆ. ಸಾಮಾನ್ಯ ಶಕ 1424 1446 ಆಳ್ವಿಕೆಯನ್ನು ಮಾಡಿದ್ದೇನೆ. ನನ್ನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯದ ಕೀರ್ತಿ ಎಲ್ಲೆಡೆ ಹರಡಿತ್ತು. ಆತರಿಕ ನೆಮ್ಮದಿ ಸಮೃದ್ಧಿ ನೆಲೆಸಿತ್ತು. ವಾಣಿಜ್ಯ ವೃದ್ಧಿ ಆಯಿತು. ನಾನು ಗಡಿ ಪ್ರದೇಶದ ನಾಯಕರುಗಳ ದಂಗೆಯನ್ನು ಹತ್ತಿಕ್ಕಿದ್ದೇನೆ. ಸುಲ್ತಾನರ ವಿರುದ್ಧ ಹೋರಾಡಿದ್ದೇನೆ. ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದೇನೆ. ಅಶ್ವಾರೋಹಿ ಮಹಮ್ಮದಿಯರನ್ನು ಸೈನ್ಯಕ್ಕೆ ಸೇರಿಸಿಕೊಂಡಿದ್ದೇನೆ. ಪರ್ಷಿಯ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಇಡೀ ಭಾರತದಲ್ಲಿ ದೇವರಾಯನಂಥ ಅರಸನಿಲ್ಲ ಎಂದು ನನ್ನ ಬಗ್ಗೆ ಹೇಳಿದ್ದಾನೆ ಮತ್ತು ರಾಯನ ಸೇನೆ ಲಕ್ಷಾವಧಿ ಸಂಖ್ಯೆಯಲ್ಲಿದೆ ಎಂದಿದ್ದಾನೆ. ನಾನು ಕೃಷ್ಣದೇವರಾಯ ಸಾಮಾನ್ಯ ಶಕ 1509-1529 ನಡೆಸಿದ್ದೇನೆ. ನಾನು ತುಳುಂಗ ವಂಶದವನು. ನನ್ನ ಕಾಲದಲ್ಲಿ ಸಾಮ್ರಾಜ್ಯದ ಎಲ್ಲೆಗಳು ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೆ ವ್ಯಾಪಿಸಿದವು. ನನ್ನ ಸಾಧನೆಗಳು: ನಾನು ಉತ್ತಮ ಆಡಳಿತಗಾರನಾಗಿದ್ದೆ. ಸರ್ಕಾರದ ಆದಾಯದ ಕಾಲು ಭಾಗವನ್ನು ದಾನ ಧರ್ಮ ಮತ್ತು ಜನಕಲ್ಯಾಣ ಕಾರ್ಯಕ್ಕಾಗಿ ಬಳಸುತ್ತಿದ್ದೆ. ನನ್ನ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಿದವು ಮತ್ತು ವಸ್ತುಗಳು ಅಗ್ಗವಾಗಿದ್ದವು. ನಾನು ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದೇನೆ. ನಾನು ತೆಲುಗುವಿನಲ್ಲಿ ಅಮುಕ್ತ ಮೌಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿಯ ಕಲ್ಯಾಣ ಎಂಬ ನಾಟಕಗಳನ್ನು ರಚಿಸಿದ್ದೇನೆ. ನನಗೆ ಕನ್ನಡ ರಾಜ್ಯಾರಮಣ ಎಂಬ ಬಿರುದು ಇದೆ. ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವೆ ನಡೆದ ಯುದ್ಧ ರಕ್ಕಸ ತಂಗಡಿ ಯುದ್ಧ. ಬಹುಮನಿ ರಾಜ್ಯವು ದುರ್ಬಲಗೊಳ್ಳುತ್ತಾ 5 ರಾಜ್ಯಗಳಾಗಿ ವಿಭಜನೆಗೊಂಡವು. ಈ ರಾಜ್ಯಗಳ ಸುಲ್ತಾನರು ತಮ್ಮ ಒಳಜಗಳಗಳನ್ನು ಪಾಲ್ಗೊಳ್ಳಲು ರಾಮರಾಯನನ್ನು ಆಮಂತ್ರಿಸಿದರು. ಇದರ ಲಾಭವನ್ನು ಪಡೆದು ರಾಮರಾಯನು ಸಾಮ್ರಾಜ್ಯವನ್ನು ಕೃಷ್ಣಾ ನದಿಯ ಉತ್ತರದವರೆಗೆ ವಿಸ್ತರಿಸಿದನು. ಇದರಿಂದ ಶಾಹಿ ಸುಲ್ತಾನರು ವಿಜಯನಗರದ ಸಮೃದ್ಧಿಯ ಬಗ್ಗೆ ಮತ್ಸರಪಟ್ಟರು. ಸುಲ್ತಾನರ ಒಕ್ಕೂಟ ವಿಜಯನಗರದ ಸಮೃದ್ಧಿಯ ಬಗ್ಗೆ ಮತ್ಸರಪಟ್ಟರು. ಸುಲ್ತಾನ್ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಅವರು ಒಂದಾದರು. ಸುಲ್ತಾನರ ಒಕ್ಕೂಟ ವಿಜಯನಗರದ ವಿಜಯನಗರದ ವಿರುದ್ಧ ಯುದ್ಧ ಸಾರಿತು. ಆ ಯುದ್ಧವನ್ನು ರಕ್ಕಸ ತಂಗಡಿ ಕದನ ಎನ್ನುವರು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತಿ ಭೀಕರವಾದ ಕದನ ಇದಾಗಿತ್ತು. ಯುದ್ಧದ ಮೊದಲ ಹಂತದಲ್ಲಿ ವಿಜಯನಗರವೇ ಗೆದ್ದಿತ್ತು. ಆದರೆ ವೈರಿಗಳಿಂದ ಒಮ್ಮೆಗೆ ಆದ ತೋಪಿನ ಹೊಡೆತದಿಂದ ವಿಜಯನಗರದ ಸೇನೆಯು ದಿಕ್ಕಾಪಾಲಾಯಿತು. ಈ ನಡುವೆ ನಡೆದ ಯುದ್ಧ ವಿಜಯನಗರ ಕಾಲದಲ್ಲಿ ಸಂಸ್ಕೃತ, ಕನ್ನಡ ಮತ್ತು ತೆಲುಗು ಸಾಹಿತ್ಯ ಸಮೃದ್ಧವಾಗಿ ಬೆಳೆಯಿತು. ಕನ್ನಡದ ಶ್ರೇಷ್ಠ ಕವಿಗಳಾದ ಕುಮಾರವ್ಯಾಸ, ಚಾಮರಸ ಮತ್ತು ರತ್ನಾಕರ್ವಣಿಯ ಇದೇ ಕಾಲದವರು. ವಿಜಯನಗರ ಕಾಲವು ತೆಲುಗು ಸಾಹಿತ್ಯದ ಸುವರ್ಣಯುಗವಾಗಿತ್ತು. ಕುಮಾರವ್ಯಾಸನ ಕರ್ನಾಟ ಭಾರತ, ಚಾಮರಸ ಪ್ರಭು ಲಿಂಗಲೀಲೆ, ರತ್ನಾಕರ್ವಣಿಯ ಭರತೇಶ ವೈಭವ. ಹೀಗೆ ವಿಜಯನಗರ ಕಾಲದ ಕವಿಗಳ ಕೃತಿಗಳನ್ನು ರಚಿಸಿದರು. ದಾಸರಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಪ್ರಮುಖರು. ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡರು. ಕನಕದಾಸರು ಮೋಹನ್ ತರಂಗಿಣಿ, ರಾಮಧ್ಯಾನ ಚರಿತ್ರೆ, ನಳಚರಿತ್ರೆ ಮತ್ತು ಹರಿಭಕ್ತಿ ಸಾರ ಇವರು ಪ್ರಮುಖ ಕೃತಿಗಳು. ವಿಜಯನಗರದ ಕಾಲದಲ್ಲಿ ಕಟ್ಟಡ ರಚನೆಯನ್ನು ಕಣಶಿಲೆಯಿಂದ ಮಾಡಲಾಯಿತು.
ಸ್ಥಾಪಿಸಲಾಯಿತು. ದಕ್ಷಿಣ ಭಾರತದ ಹಿಂದಿನ ಎಲ್ಲ ದೇವಾಲಯಗಳಿಗೆ ಎತ್ತರದ ರಾಯಗೋಪುರ, ಸುಂದರ ಕಲ್ಯಾಣ ಮಂಟಪಗಳನ್ನು ಒದಗಿಸಲಾಯಿತು. ಪ್ರಮುಖ ದೇವಾಲಯಗಳು: ಹಜಾರ ರಾಮಸ್ವಾಮಿ, ವಿಜಯ ವಿಠಲಸ್ವಾಮಿ, ಕೃಷ್ಣಸ್ವಾಮಿ, ಅಚ್ಯುತರಾಯ ದೇವಾಲಯಗಳು ಹಂಪಿಯಲ್ಲಿವೆ. ವಿಠಲಸ್ವಾಮಿ ದೇವಾಲಯವು ಕಿರುಸ್ತಂಭಗಳನ್ನು ತಟ್ಟಿದರೆ ಸ್ತಂಭ ಸ್ವರಗಳೇ ಹೊರಡುತ್ತವೆ. ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ, ಹಜಾರ ರಾಮಸ್ವಾಮಿ 1000 ಕಂಬಗಳು ಮಂಟಪ ಮತ್ತು ಮೂಡಿಬಿದಿರೆಯಿಂದ 1000 ಕಂಬಗಳು ಬಸದಿ. ಏಕಶಿಲಾ ವಿಗ್ರಹಗಳು: ಸಾಸಿವೆ ಗಣೇಶ, ಕಡಲೆಕಾಳು ಗಣೇಶ ಹಾಗೂ ಲಕ್ಷ್ಮೀ ನರಸಿಂಹ. ವಿಠಲಸ್ವಾಮಿ ದೇವಾಲಯವು ಮುಂಭಾಗದಲ್ಲಿರುವ ಏಕಶಿಲಾ ರಥ ಅತ್ಯಂತ ಸುಂದರವಾಗಿದೆ. ಇದು ಗರುಡನ ಗುರಿಯಾಗಿದೆ. ಕಾರ್ಕಳ ಮತ್ತು ವೇರೂರಿನಲ್ಲಿ ಬಾಹುಬಲಿ ಏಕಶಿಲಾ ವಿಗ್ರಹ ಶಿಲ್ಪ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ.